4 ತರ ಸೆಗ್ರಿಗೇಷನ್ ಮಾಡ್ಬೇಕಂತ ನಾವು ಹೇಳ್ತೀವಿ. ಮುಂಚೆಲ್ಲ 2 ತರ ಹೇಳ್ತಿದ್ವಿ, ಗೊತ್ತಿದ್ಯಾ ಯಾವ್ದಂತ? ಯಾರಾದ್ರೂ ಹೇಳ್ತೀರಾ? 2 ಟೈಪ್ಸ್ ಆಫ್ ಸೆಗ್ರಿಗೇಷನ್ ಕೇಳ್ತಾ ಇದ್ವಿ, ಡ್ರೈ ವೇಸ್ಟ್ ಅಂಡ್ ವೆಟ್ ವೇಸ್ಟ್. ನಿಮ್ಗೆಲ್ಲ ಗೊತ್ತಿದೆ ಡ್ರೈ ವೇಸ್ಟ್ ಅಂದ್ರೆ ಯಾವುದು, ವೆಟ್ ವೇಸ್ಟ್ ಅಂದ್ರೆ ಯಾವುದು. ವೆಟ್ ವೇಸ್ಟ್ ಅಂದ್ರೆ ಕಾಂಪೋಸ್ಟ್ ಯಾವ್ದಾಗುತ್ತೆ, ಕೊಳ್ತೋಗಿ ಗೊಬ್ಬರ ಯಾವ್ದಾಗುತ್ತೆ, ಅದೆಲ್ಲ ವೆಟ್ ವೇಸ್ಟ್. ಇಟ್ ಇನ್ಕ್ಲೂಡ್ಸ್ ಮಾಡ್ಬೋದು. ಮುಂದಿನ ನಿಮ್ಮ ಲೈಫ್ ಆರಾಮಾಗಿರ್ಬೇಕು, ಹೆಲ್ದಿ ಆಗಿರ್ಬೇಕಂದ್ರೆ ಇದು ತುಂಬಾ ಹೆಲ್ಪ್ಫುಲ್. ಅಂಡ್ ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಆಗಿರೋದ್ರಿಂದ ನೀವೀಗ ಪ್ರಿಯಾಂಬಲ್ ಓದಿದ್ರಿ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಇಷ್ಟೆಲ್ಲ ಹೇಳ್ತು. ಅದರ ಆರ್ಟಿಕಲ್ 18 ಅಲ್ಲಿ ಪ್ರತಿಯೊಬ್ಬ ಇಂಡಿಯನ್ ಸಿಟಿಸನ್ ಪ್ರಜೆಗೂ ಒಂದು ಹೆಲ್ತಿ ಎನ್ವೈರನ್ಮೆಂಟ್ ಅಲ್ಲಿ ಆರೋಗ್ಯಕರವಾದ ಹೆಲ್ದಿ ಲೈಫ್ ಸ್ಟೈಲ್ ನ ಲೀಡ್ ಮಾಡೋದು ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆರ್ಟಿಕಲ್ 18 ಅಲ್ಲಿ ಕ್ಲಿಯರ್ ಆಗಿ ಹೇಳಿದೆ. ಸೊ ಅದ್ರ ಪ್ರಕಾರ ಇದನ್ನ ಮಾಡಿದೆ. ನೀವು ಅನ್ಬೋದು ಫಾರಿನ್ ಸಿಸ್ಟಮ್ ಅಲ್ಲ, ನೀವು ಫಾರಿನ್ ಕಂಟ್ರೀಸ್ ನೋಡಿದ್ರೆ ರೋಡ್ಸ್ ಎಲ್ಲ ತುಂಬಾ ಕ್ಲೀನ್ ಆಗಿರುತ್ತೆ, ಯಾರು ಡಂಪ್ ಮಾಡಲ್ಲ, ಗಾರ್ಬೇಜ್ ಎಲ್ಲೂ ಬಿಸಾಕೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಅಷ್ಟಿದೆ. ಓಕೆನಾ? ನಿಮ್ ಮನೆಗೆ ದಿನ ಗಾರ್ಬೇಜ್ ಕಲೆಕ್ಷನ್ ಮಾಡ್ಲಿಕ್ಕೆ ಆಟೋ ಬರುತ್ತೆ ದಿನ. ಆಮೇಲೆ ನೀವು ನೋಡಿರ್ಬೋದು, ನಮ್ದು ಊಟಿ ನಂಜನಗೂಡು ರೋಡಲ್ಲಿ ಕಸ ನಿರ್ವಹಣೆ ಮಾಡೋದು ಒಂದು ವಿದ್ಯಾರಣ್ಯಪುರಂ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಇದೆ. ಆ ಪ್ಲಾಂಟ್ ಅಂತ ಹೋದ್ರೆ ನೀವು ಲೆಫ್ಟ್ ಸೈಡ್ ಅಲ್ಲಿ ಚಾಮುಂಡಿ ಬೆಟ್ಟ ಕಾಣುತ್ತೆ, ನಿಮಗೆ ರೈಟ್ ಸೈಡ್ ಅಲ್ಲಿ ಇನ್ನೊಂದು ಬೆಟ್ಟ ಕಾಣುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಆ ಸೈಡ್ ಇಂದ ಬರೋರು ಯಾರಾದ್ರೂ ಇದ್ರೆ ಅಥವಾ ನಿಮ್ಮ ಟೀಚರ್ಸ್ ಅಬ್ಸರ್ವ್ ಮಾಡಿರ್ತಾರೆ, ನೀವು ಹೋಗಿ ನೋಡ್ಬೋದು. ಲಾಸ್ಟ್ ಟೈಮ್ ನೀವು ಪ್ರಿನ್ಸಿಪಲ್ ಮೇಡಮ್, ಬೀನಾ ಮೇಡಮ್ ಇದ್ದಾಗ ಹೇಳಿದ್ದೆ, ಒಂದು ವಿಸಿಟ್ ಮಾಡಿ.